ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇಸ್ರೇಲ್ ದೇಶವನ್ನು ಬೆಂಬಲಿಸಿ ಇರಾನ್ ವಿರುದ್ಧ ಸಮರವನ್ನು ಸಾರಿರುವಂತಹ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಲ್ಲೋ ಒಂದು ಕಡೆ ಆಡಳಿತಾತ್ಮಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ರೀತಿಯಲ್ಲಿ ಹಿಟ್ಲರ್ ನಿರ್ಧಾರದ ರೀತಿ ತೆಗೆದುಕೊಂಡಂಥ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಕಾಏಕಿ ಪ್ರತಿಷ್ಠೆಗೆ ಬಿದ್ದು ಇನ್ಯಾರ ಮುಂದೆಯೋ ಅಥವಾ ವಿಶ್ವಮಟ್ಟದಲ್ಲಿ ನಾನೊಬ್ಬನೇ ಸರ್ವಶ್ರೇಷ್ಠ ಸರ್ವಶಕ್ತ ಅನ್ನುವಂಥ ತೋರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಂಥ ಈ ಒಂದು ನಿರ್ಧಾರ ಇದೀಗ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಪರಿಸ್ಥಿತಿಗೆ ಬಂದಂತೆ ಅಮೆರಿಕ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಬರೋಬ್ಬರಿ ಯುದ್ಧ ಆರಂಭವಾಗಿ 35 ದಿನಗಳನ್ನು ದಾಟಿದೆ. ಹತ್ತಿರ ತಿಂಗಳ ಮೇಲೆ ನಡೀತಾ ಇರುವಂಥ ಯುದ್ಧ. ಜೊತೆಗೆ ಅಮೆರಿಕ ಯುದ್ಧದ ಒಂದು ದಿನದ ಖರ್ಚು $1 ಬಿಲಿಯನ್. ಸೊ ಇಲ್ಲಿಯ ತನಕ $35 ಬಿಲಿಯನ್ ಹೆಚ್ಚು ದುಡ್ಡು ಖರ್ಚಾಗಿದೆ. ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ಇದೀಗ ಡೊನಾಲ್ಡ್ ಟ್ರಂಪ್ ಅಂದರೆ ಅಮೆರಿಕ ದೇಶ ಅನುಭವಿಸ್ತಾ ಇದೆ. ಇರಾನ್ ನೇರವಾಗಿ ಅಮೆರಿಕಾದ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ, ಬಿಕಾಸ್ ಡಿಸ್ಟೆನ್ಸ್ ತುಂಬ ದೂರ ಇದೆ. 20,000 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ಇದೆ ಇರಾನ್ನಿಂದ. ಬಟ್ ಇರಾನ್ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇಸ್ರೇಲ್, ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕಾದ ಸೇನಾ ನೆಲೆಗಳು, ಅಮೆರಿಕಾದ ರಾಯಭಾರ ಕಚೇರಿ, ಅಮೆರಿಕಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನೂ ಕೂಡ ಇರಾನ್ ಪ್ರತಿದಾಳಿಯಲ್ಲಿ ಮಿಸೈಲ್ ಅಟ್ಯಾಕ್ಸ್ ಮುಖಾಂತರ ಇನ್ನೂ ಕೂಡ ಮುಂದುವರಿಸಿ ಧ್ವಂಸ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ಮಧ್ಯೆ ತಾನು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬ್ರೇಕ್ ಹಾಕೋಣ ಅನ್ನುವಂಥ ಕಾರಣಕ್ಕೆ ಶಾಂತಿ ಸಂಧಾನದ ಮಾತಾಡ್ತಾರೆ. ಆದರೂ ಇರಾನ್ ವಿಲ್ ನಾಟ್ ಕೇರ್, ವಿ ಡೋಂಟ್ ಕೇರ್, ನಾವು ಯಾವ ಶಾಂತಿ ಸಂಧಾನಕ್ಕೂ ನಾವು ರೆಡಿ ಇಲ್ಲ, ನಾವು ಯಾರಿಗೂ ಬಗ್ಗೋದಿಲ್ಲ, ನಾವು ಶಕ್ತರಿದ್ದೇವೆ, ನಾವು ಯುದ್ಧವನ್ನು ಮುಂದುವರಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಈ ಮಧ್ಯೆ ಯಾವ ದೇಶದ ಆರ್ಥಿಕ ನೆರವು ಕೂಡ ಅಮೆರಿಕಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಅಮೆರಿಕಾಗೆ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಅಲ್ಲಿನ ಜನರೇ, ಅಲ್ಲಿನ ನಾಗರಿಕರೇ ಇವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೀಗ ಸರ್ಕಾರದ ಮಟ್ಟದ ಅಧಿಕಾರಿಗಳ ಸರದಿ ಬಂದಿರುವಂಥದ್ದು. ಸರ್ಕಾರದ ಮಟ್ಟದ ಅಧಿಕಾರಿಗಳು ಅಧ್ಯಕ್ಷರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿ ರಾಜೀನಾಮೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷನ ವಿರುದ್ಧವೇ ಅಮೆರಿಕಾದ ಸರ್ಕಾರದ ಅಧಿಕಾರಿಗಳು ತಿರುಗಿ ಬಿದ್ದಿದ್ದಾರೆ, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಅಮೆರಿಕಾದ ಅಟಾರ್ನಿ ಜನರಲ್ ಪಾಮ್ ಬಾರ್ನಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಮೆರಿಕಾದ ಸೇನಾ ಮುಖ್ಯಸ್ಥ ರಾಂಡಿ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳು ಸಾಲು ಸಾಲಾಗಿ ರಾಜೀನಾಮೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಟ್ರಂಪ್ ಅವರಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು. ಒಂದೆಡೆ ಅಲ್ಲಿಯ ದೇಶದ ನಾಗರಿಕರೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ, ನಿಮ್ಮ ನಿರ್ಧಾರ ಸರಿಯಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಿಸಿ ಅನ್ನುವಂಥ ನಿಟ್ಟಿನಲ್ಲಿ. ಈ ಮಧ್ಯೆ ಸರ್ಕಾರದ ಮಟ್ಟದ ಅಧಿಕಾರಿಗಳು, ಅಂದರೆ ಸರ್ಕಾರದ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿದ್ರೆ ಇವರೆಲ್ಲರ ಒಂದು ಭಾಗಿತ್ವ ಬಹಳ ಮುಖ್ಯ ಇರುತ್ತೆ. ಇವರೆಲ್ಲರನ್ನೂ ಸೇರಿ ವಿಶ್ವಾಸಕ್ಕೆ ತೆಗೆದುಕೊಂಡೇ ಒಂದು ನಿರ್ಧಾರವನ್ನು ಮಂತ್ರಿ ಅಂದರೆ ಅಧ್ಯಕ್ಷರು ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲೆಲ್ಲೋ ಒಂದು ಕಡೆ ಟ್ರಂಪ್ ಅವರು ಟ್ರಂಪ್ ಅವರು ಎಲ್ಲೋ ಒಂದು ಕಡೆ ಎಡವಿದ್ರಾ, ಇದು ಪ್ರಶ್ನೆ ಬರ್ತಾ ಇದೆ. ಹೀಗಾಗಿ ಈಗ ಅಧಿಕಾರಿಗಳು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಮುಂದೆ ಆಡಳಿತವನ್ನು ಟ್ರಂಪ್ ಹೇಗೆ ನಡೆಸ್ತಾರೆ, ಹೇಗೆ ಆರ್ಥಿಕವಾಗಿ ಸಶಕ್ತರಾಗ್ತಾರೆ, ಯಾರನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಮತ್ತು ವಿಶ್ವಮಟ್ಟದಲ್ಲಿ ಈಗಾಗಲೇ ಟ್ರಂಪ್ ಅವರ ಹೆಸರು ಹೇಗಿದೆ, ಅಮೆರಿಕಾದ ಸ್ಥಾನಮಾನ ಹೇಗಿದೆ, ಅದೆಲ್ಲವನ್ನು ಯಥಾಪ್ರಕಾರದಲ್ಲಿ ನಿಭಾಯಿಸಿಕೊಂಡು ಹೋಗುವತ್ತ ಟ್ರಂಪ್ ಅವರು ಯಾವುದಾದ್ರೂ ಸರಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರಾ, ಕಾದು ನೋಡಬೇಕಾಗಿದೆ. ನಿಮಗೇನನ್ಸುತ್ತೆ? ಟ್ರಂಪ್ ಅವರ ನಿರ್ಧಾರ ಏನಾಗಬಹುದು, ಏನು ಎತ್ತ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.